ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿದ್ರೆ ಮಾಡಿ ಮಾವ, ಚೆನ್ನಾಗಿ ನಿದ್ರೆ ಮಾಡಿ. ಕಣ್ಬಿಟ್ಟು ನಿದ್ರೆ ಮಾಡೋದು, ಕಣ್ಮುಚ್ಚಿ ನಿದ್ರೆ ಮಾಡೋದು ಬಿಟ್ಟು ನಿಮ್ಮ ಕೈಯಲ್ಲಿ ಇನ್ನೇನಾಗುತ್ತೆ ಹೇಳಿ? ಈ ಟ್ಯಾಬ್ಲೆಟ್ ದಿನ ಕೊಡದೇ ಇದ್ರೆ ಇವ್ರ ಜೀವನ ಪೂರ್ತಿ ಜೀವ ಇರೋ ಶವದ ಹಾಗೆ ಮಂಚದ ಮೇಲೆ ಇರಲ್ಲ. ಒಂದು ದಿನ ಕೂಡ ಈ ಟ್ಯಾಬ್ಲೆಟ್ ಮಿಸ್ ಆಗಬಾರ್ದು. ಅತ್ತೆ, ಏನಮ್ಮ? ಟ್ಯಾಬ್ಲೆಟ್ಸ್ ಎಲ್ಲ ಇದರಲ್ಲೇ ಹಾಕಿದ್ದೀನಿ. ಮಾರ್ನಿಂಗ್ ಒಂದು, ಈವ್ನಿಂಗ್ ಒಂದು, ಮರಿದೇನೆ ಮಾವಂಗ್ ಕೊಡಿ. ನಂಗ್ಯಾಕೆ ಹೇಳ್ತಿದ್ಯಮ್ಮ? ದಿನ ನೀನೇ ತಾನೇ ಟ್ಯಾಬ್ಲೆಟ್ಸ್ ಕೊಡೋದು? ಅದು ಆಗ್ಲೇ ಅಮ್ಮ ಫೋನ್ ಮಾಡಿದ್ರು ಅತ್ತೆ. ಅವರಿಗೆ ಮೈ ಹುಷಾರಿಲ್ವಂತೆ. ಇದ್ದಕ್ಕಿದ್ದಂತೆ ತಲೆ ತಿರುಗ್ತಿದ್ಯಂತೆ. BP ಫ್ಲಕ್ಚುಯೇಷನ್ ತುಂಬ ಆಗ್ತಿದ್ಯಂತೆ. ಅವರೊಬ್ಬರೇ ಇರೋದಕ್ಕೆ ಭಯ ಪಡ್ತಿದ್ದಾರೆ. ನನಗೆ ಬಾ ಅಂತ ಫೋನ್ ಮಾಡಿದ್ರು. ಅದಕ್ಕೆ ಹೋಗಿ 4 ದಿನ ಅಲ್ಲಿದ್ದು ಬರ್ತೀನಿ. ಹೋಗ್ಬೇಕಮ್ಮ, ಹೋಗ್ಬೇಕು. ನಿನ್ನನ್ ಬಿಟ್ರೆ ಅವ್ರಿಗಾದ್ರೂ ಯಾರಿದ್ದಾರೆ ಹೇಳು? ನೀನು ಖಂಡಿತ ಹೋಗ್ಬೇಕು. ಅಮ್ಮಂಗೋಸ್ಕರ ಹೋಗ್ತಿರೋದು ನಿಜ ಆಗಿದ್ರು ನನ್ನ ಮನ್ಸೆಲ್ಲ ಇಲ್ಲೇ ಇರುತ್ತೆ ಅತ್ತೆ. ಮಾವ ಹೇಗಿದ್ದಾರೋ, ಮಾವಂಗೆ ಟೈಮ್ಗೆ ಮೆಡಿಸಿನ್ ಕೊಡ್ತಿದ್ದಾರೋ ಇಲ್ವೋ ಅಂತ ಟೆನ್ಷನಲ್ಲೇ ಇರ್ತೀನಿ. ಯಾವುದೋ ಕೆಲಸದಲ್ಲಿ ನೀವು ಟ್ಯಾಬ್ಲೆಟ್ ಕೊಡೋದಕ್ಕೆ ಮರ್ತೋಗ್ತೀರಾ ಅನ್ನೋದೇ ನನ್ನ ಭಯ. ಆ ಟ್ಯಾಬ್ಲೆಟ್ನ ಒಂದಿನ ಕೂಡ ಮರ್ತ್ಬಿಟ್ರೆ ಪ್ರಾಣಕ್ಕೆ ಅಪಾಯ ಅಂತೆ. ಅದಕ್ಕೆ ನಿಮ್ಗೆ ಈಸಿ ಆಗಲಿ ಅಂತ ಆ ಟ್ಯಾಬ್ಲೆಟ್ಸ್ ಎಲ್ಲ ತೆಗೆದು ಆ ಬಾಕ್ಸಲ್ಲಿ ಹಾಕಿದ್ದೀನಿ. ದಿನ ಬೆಳಗ್ಗೆ ಸಂಜೆ ಮರಿದೆ ಕೊಡಿ. ಸರಿನಮ್ಮ, ಮರಿದೆ ಖಂಡಿತ ಕೊಡ್ತೀನಿ. ನೀನೇನ್ ಟೆನ್ಷನ್ ತಗೋಬೇಡ. ಸರಿ ಅತ್ತೆ, ನಾನು ಹೊರಡ್ತೀನಿ. ಆಗ್ಲಮ್ಮ, ಹುಷಾರು. ಮಾವನೂ ಹುಷಾರು. ಅಮ್ಮ ಅಮ್ಮ. ಹಾ, ಏನೋ? ಆಲ್ಜಿಬ್ರಾ ಅಂದ್ರೆ ಏನಮ್ಮ? ಆಲ್ಜಿಬ್ರಾನ? ಅಲ್ಲ, ಈ ಡೌಟ್ ನಿನ್ಗೆ ಯಾಕೆ ಬಂತು? ಅದು ನಮ್ ಸ್ಕೂಲಲ್ಲಿ ಕೇಳಿದ್ರಮ್ಮ. ಪಲ್ಲವಿ, ಏ ಪಲ್ಲವಿ, ಚಿಕ್ಕಮ್ಮ. ಬಾರೆ ಇಲ್ಲಿ. ಏನ್ ಚಿಕ್ಕಮ್ಮ? ಇಲ್ಲಿ ನೋಡು, ಅವಾಗ್ಲೇ ಏನೋ ನೀನ್ ಕೇಳಿದ್ದು? ಆಲ್ಜಿಬ್ರಾ. ಹಾ, ಅದೇ ಇದು. ವನಜಾ, ನಿಂಗೆ ಗೊತ್ತಿಲ್ಲದೆ ಇದ್ರೆ ಗೊತ್ತಿಲ್ಲ ಅಂತ ಹೇಳು. ಚಿಕ್ಕ ಮಕ್ಕಳು ಮೇಲೆ ಕೋಪ ತೋರಿಸ್ಬೇಡ. ಅಮ್ಮ, ಹೋಗಿ ಆಡ್ಕೊಳ್ಳಿ. ಸರಿ ಹೋಗಪ್ಪ, ಹೋಗಮ್ಮ. ಅಣ್ಣ, ಏನಮ್ಮ ಇದು? ನೀವಿಲ್ಲಿ ಕೂತ್ಕೊಳ್ಳಿ. ಇವತ್ತು ರಕ್ಷಾ ಬಂಧನ ಅಣ್ಣ. ಪ್ರತಿ ವರ್ಷನೂ ನಮ್ಮ ಅಣ್ಣಂಗೆ ತಮ್ಮಂಗೆ ರಾಖಿ ಕಟ್ತಿದ್ದೆ. ಈ ವರ್ಷ ಅವರಿಂದ ನಾನು ದೂರ ಇರೋದ್ರಿಂದ ಅವ್ರು ಕಟ್ಟಕ್ಕಾಗ್ತಿಲ್ಲ. ಅವ್ರು ದೂರ ಇದ್ರು ನನ್ ಕೃಷ್ಣ ಕೊಟ್ಟಿರೋ ಅಣ್ಣ ನೀವು ಹತ್ರ ಇದ್ದೀರಲ್ಲ, ಅದಕ್ಕೆ ಈ ರಾಖಿ ಕಟ್ಟೋಣ ಅಂತ ಬಂದೆ. ಆಗ್ಲಮ್ಮ, ಕಟ್ಟು.
ದೀರ್ಘಾಯುಷ್ಮಾನ್ ಭವ. ಏನು 500 ರೂಪಾಯಿ ತೆಗ್ದಿದ್ದಾನೆ, ಕೊಟ್ಬಿಡ್ತಾನ ಅವಳಿಗೆ? ಈ ಅಣ್ಣ ಇದಕ್ಕಿಂತ ಹೆಚ್ಚು ಕೊಡಕ್ಕಾಗಲ್ಲಮ್ಮ. ಇದೇನ್ ಮಾತಣ್ಣ? ಅಭಿಮಾನದಿಂದ 1 ರೂಪಾಯಿ ಕೊಟ್ರು ಅದು ಕೋಟಿ ರೂಪಾಯಿಗೆ ಸಮ. ಚೆನ್ನಾಗಿ ಹೇಳಿದ್ಯಮ್ಮ. ಅಭಿಮಾನದಿಂದ 1 ರೂಪಾಯಿ ಕೊಟ್ರು ಸಾಕಾಗ್ತಿತ್ತಲ್ಲ, ಅನಾವಶ್ಯಕವಾಗಿ 500 ರೂಪಾಯಿ ಕೊಟ್ಬಿಟ್ಟೆ. ಅಂದ್ರೆ ನಾನು ಹೇಳಿದ್ದು, ಕೊಡೋದೇನೋ 1000 ಆದ್ರೂ ಕೊಟ್ಟಿದ್ರೆ 1 ಸೀರೆನಾದ್ರೂ ತಗೋತಿದ್ಲಲ್ಲ ಅಂತ. 500 ರೂಪಾಯಿ ಏನ್ ಬರತ್ ನೀನೇ ಹೇಳು? ಆದ್ರೆ ಈಗ ನನ್ನ ಹತ್ರ 500 ಅಷ್ಟೇ ಇರೋದು ವನಜ, ಅದಕ್ಕೆ 500 ಕೊಟ್ಟೆ. ಹಾಗಿದ್ದಾಗ ಏನು ಕೊಡಬಾರ್ದು. 1000 ರೂಪಾಯಿ ಇದ್ದಾಗ ಕೊಡೋಣ ಬಿಡು. 500 ರೂಪಾಯಿನ ತಗೊಂಡ್ಬಿಡು ತಗೋ. ತಪ್ಪು ವನಜ, ರಾಖಿ ಕಟ್ಟಿದ್ದಕ್ಕೆ ಕೊಟ್ಟ ದುಡ್ಡು ವಾಪಸ್ ತಗೋಬಾರ್ದು. ನೆಕ್ಸ್ಟ್ ಇಯರ್ 1000 ಕೊಡ್ತೀನಿ ಬಿಡು. ಹಾಗಾದ್ರೆ ಸರಿ ಬಿಡು. ನಿಮ್ಮ ಅಣ್ಣ ಕೊಟ್ಟಿರೋ 500 ರೂಪಾಯಿನ ಹುಷಾರಾಗಿ ಇಟ್ಕೊಳ್ಳಮ್ಮ. ಬರ್ತೀನಣ್ಣ. ಆಗ್ಲಮ್ಮ. ಬರ್ತೀನ. ಬುದ್ಧಿ ಇದೆಯಾ ನಿನ್ಗೆ? ಕಷ್ಟಪಟ್ಟು ಸಂಪಾದನೆ ಮಾಡಿರೋ 500 ರೂಪಾಯಿನ ಹಾಗೆ ದಾನ ಮಾಡೋದಕ್ಕೆ ಹೇಗಾದ್ರೂ ಮನ್ಸ್ ಬಂತೋ? ಅದು ದಾನ ಅಲ್ಲ ವನಜ. ದಾನ ಅಲ್ದಿದ್ರೆ ಧರ್ಮನಾ? ಹೌದು, ಧರ್ಮನೇ. ರಾಖಿ ಕಟ್ಟಿರೋ ತಂಗಿಗೆ ಹೀಗ್ ದುಡ್ಡು ಕೊಡೋದು ಅಣ್ಣ ಆಗಿ ನನ್ನ ಧರ್ಮನೇ. ಅಬ್ಬಾ, ಸೆಂಟಿಮೆಂಟ್ ಡೈಲಾಗ್ಗೆ ಏನು ಕಡಿಮೆ ಇಲ್ಲ. ಡೈಲಾಗ್ ನಿಲ್ಸಿ ಹೋಗ್ ಡ್ಯೂಟಿ ಮಾಡು. ಹೋಗ್ತಾ ಇದ್ರೆ ನೀನ್ ಸುಮ್ನಿರ್ತೀಯಾ? ಸರಿ, ಹೊರಡ್ತಿದ್ದೀನಿ. ಇಲ್ಲ ನೋಡು, ಈಗ ನೀನ್ ಕೊಟ್ಟಿರೋ 500 ರೂಪಾಯಿಗೆ ಇನ್ನೊಂದು 500 ರೂಪಾಯಿ ತಂದ್ರೇನೆ ಈ ಮನೆಗೆ ಎಂಟ್ರಿ. ಇಲ್ದಿದ್ರೆ ಹಾಳಾಗ್ ಹೋಗು. ನೀನ್ ಬದ್ಲಾಗಲ್ಲ. ನೀನು ಆಗಲ್ಲ. ನೀನ್ ದಾನ ಮಾಡಿರೋ 500 ರೂಪಾಯಿನ ಬಡ್ಡಿ ಸಮೇತ ಹೇಗ್ ವಸೂಲಿ ಮಾಡ್ತೀನಿ ಅಂತ ನೋಡ್ತಾ ಇರು. ಹಾಯ್ ಮಾವ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಮಾವ, ಅತ್ತೆ ನಮ್ಮ ಅಪ್ಪಂಗೆ ರಾಖಿ ಕಟ್ಟಿದ್ರಂತೆ. ಓ ಹೌದಾ? ಹೌದು ಮಾವ. ಮತ್ತೆ ನಿಮ್ಗ್ಯಾರು ಕಟ್ಲಿಲ್ವಾ ರಾಖಿ? ನನಗೆ ಕಟ್ಟೋದಿಕ್ಕೆ ತಂಗಿರು ಯಾರೂ ಇಲ್ಲ. ತಂಗಿರೋರೆ ಅಣ್ಣನ್ಗೆ ರಾಖಿ ಕಟ್ಬೇಕಾ? ಹೌದು, ಈ ರಾಖಿನ ಯಾಕೆ ಕಟ್ತಾರೆ ಮಾವ? ಅದನ್ನ ನಾನು ಹೇಳ್ತೀನಿ. ತಗೊಳ್ಳಿ. ಇವತ್ತು ರಕ್ಷಾ ಬಂಧನ ಅಲ್ವಾ? ಶ್ರಾವಣ ಮಾಸದಲ್ಲಿ ಬರೋ ಹುಣ್ಣಿಮೆನ ರಾಖಿ ಹುಣ್ಣಿಮೆ ಅಂತಾರೆ. ಈ ಹುಣ್ಣಿಮೆಗೆ ಇನ್ನೊಂದು ಹೆಸರು ಕೂಡ ಇದೆ, ನೂಲಿನ ಹುಣ್ಣಿಮೆ. ನೂಲಿನ ಹುಣ್ಣಿಮೆನಾ? ಹೌದು. ಬ್ರಾಹ್ಮಣರು ತಮ್ಮ ಜನಿವಾರನ ಇವತ್ತು ಬದಲಾಯಿಸೋದ್ರಿಂದ ಇದನ್ನ ನೂಲಿನ ಹುಣ್ಣಿಮೆ ಅಂತಾನೂ ಕರೀತಾರೆ. ಮೊದ್ಲು ಈ ಹಬ್ಬ ಎಲ್ ಶುರು ಆಯ್ತು ಅಂದ್ರೆ, ನಮ್ ಗಣಪತಿ ದೇವ್ರಿದಾನಲ್ಲ, ಅವನ್ ತಂಗಿ ಮಾನಸ ದೇವಿ ವಿನಾಯಕನ್ಗೆ ಶ್ರಾವಣ ಮಾಸದ ಹುಣ್ಣಿಮೆ ದಿನ ತನ್ನ ಅಣ್ಣ ಚೆನ್ನಾಗಿರ್ಲಿ ಅಂತ ರಕ್ಷೆ ಕಟ್ಟಿದ್ಲಂತೆ. ಆ ರಕ್ಷೆ ಕಟ್ಟಿದ್ ನೋಡಿರೋ ವಿಘ್ನೇಶ್ವರನ್ ಮಕ್ಕಳು ಶುಭ ಲಾಭ ನಮಗ್ ಕೂಡ ರಾಖಿ ಕಟ್ಟು ಅಂತ ಮಾನಸ ದೇವಿನ್ ಕೇಳಿದ್ರೆ ತಂಗಿ ಅಣ್ಣನಿಗೆ ಮಾತ್ರನೇ ರಕ್ಷೆ ಕಟ್ಬೇಕು ಅಂತ ಹೇಳಿದ್ಲಂತೆ. ಆಗ ವಿಘ್ನೇಶ್ವರ ತನ್ನ ತಂದೆ ಆಗಿರೋ ಪರಮೇಶ್ವರನ್ಗೆ ಈ ವಿಷಯ ಹೇಳಿದಾಗ ಪರಮೇಶ್ವರ ಅದಕ್ಕೆ ಪ್ರತಿನ್ಯಾಯವಾಗಿ ತನ್ನ ಕಣ್ಣಿನ ಬೆಳಕಿಂದ ಒಂದ್ ತಾವ್ರೆ ಹೂವನ್ನ ಸೃಷ್ಟಿ ಮಾಡ್ದ. ಆ ತಾವ್ರೆ ಹೂವಲ್ಲಿ ಒಂದ್ ಮಗು ನಗ್ನಗ್ತಾ ಕಾಣಿಸ್ತಿತ್ತಂತೆ. ಆ ಮಗು ನಗ್ನಗ್ತಾ ಹುಟ್ಟಿದ್ರಿಂದ
ಸಂತೋಷಿ ಅಂತ ನಾಮಕರಣ ಮಾಡ್ದ ವಿಘ್ನೇಶ್ವರ. ಅಣ್ಣ ತಂಗಿನೇ ಅಲ್ಲ, ಅಕ್ಕ ತಂಗಿನೂ ರಾಖಿ ಕಟ್ಬೋದು ಅಂತ ಆ ಪರಮಶಿವ ಉತ್ತರ ಕೊಟ್ನಂತೆ. ಆಗ ಶುಭ ಲಾಭ ಇಬ್ರು ಸೇರಿ ಆ ಸಂತೋಷಿ ಮಾತೆಗೆ ರಾಖಿ ಕಟ್ಟಿದ್ರಂತೆ. ಆಗಿಂದ ಶುರು ಆಯ್ತು ಈ ರಾಖಿ ಹಬ್ಬ. ರಾಖಿ ಅಂದ್ರೆ ರಕ್ಷಾ ಬಂಧನ. ಅಣ್ಣನ್ಗೆ ತಂಗೀರು, ನಿನ್ ಜೊತೆಲ್ ನಾನ್ ಯಾವಾಗ್ಲೂ ಇರ್ತೀನಣ್ಣ, ನಿನ್ಗೆ 100 ಕಾಲ ಆಯುರ್ ಆರೋಗ್ಯ ಸಿಗ್ಬೇಕು ಅಂತ ಆ ದೇವ್ರಲ್ಲಿ ಕೇಳ್ಕೊತೀನಿ ಅಂತ ತನ್ನ ಹಾರೈಕೆ ಜೊತೆ ಅಣ್ಣನ್ಗೆ ರಕ್ಷೆ ಕಟ್ತಾಳೆ. ಅಣ್ಣ ಸದಾ ಕಾಲ ಸಂತೋಷವಾಗಿರ್ಲಿ ಅಂತ. ಅಣ್ಣ ಇಲ್ದೇ ಇದ್ರೆ, ತಮ್ಮ ಇದ್ರೆ, ಅಣ್ಣನ ಸ್ಥಾನ ತಮ್ಮನ್ಗೆ ಇರೋದ್ರಿಂದ ತಮ್ಮನ್ಗೂ ಹೀಗೆ ಹರಿಸಿ ಕಟ್ತಾರೆ. ಅಕ್ಕ ತಂಗಿರಿರೋರು ಅವ್ರು ಎಲ್ಲೇ ಇದ್ರು ಹುಟ್ಟಿದ ಮನೆ ಗೌರವನ, ಮದ್ವೆ ಆಗಿದ್ರೆ ಅತ್ತೆ ಮನೆ ಗೌರವನ ಕಾಪಾಡ್ತಾ ಎಲ್ರ ಜೊತೆ ಖುಷಿಯಾಗಿರು ಅಂತ ಆಶೀರ್ವಾದ ಮಾಡಿ ಕಟ್ಕೋತಾರೆ. ತುಳಸಿ, ನಿನಗ್ ತುಂಬಾ ಗೊತ್ತು. ನನಗೆ ಅಲ್ಲ ರೀ, ಪ್ರತಿ ಹೆಣ್ಮಗುಗೂ ಪ್ರತಿ ಗಂಡ್ ಮಗುಗೂ ನಮ್ಮ ಪದ್ಧತಿ ಸಂಪ್ರದಾಯ ಕಟ್ಟುಪಾಡಿನ ಬಗ್ಗೆ ತಿಳಿಸ್ಕೊಡ್ಬೇಕು. ಯತ್ರ ನಾರಿಯಂತೂ ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತಾರೆ. ಸ್ತ್ರೀಗೆ ಎಲ್ ಗೌರವ ಇರುತ್ತೋ ಅಲ್ಲಿ ಅಷ್ಟ್ ಐಶ್ವರ್ಯನು ತುಂಬಿ ತುಳುಕ್ತಾ ಇರತ್ತೆ. ಆ ಒಳ್ಳೆ ನಡತೆನ ನಾವು ನಮ್ಮ ಮಕ್ಳಿಗೆ ಕಲಿಸ್ಬೇಕು. ಪಲ್ಲವಿ, ರಾಜ ಇವತ್ತು ಈ ಹಬ್ಬದ ಬಗ್ಗೆ ಕೇಳಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ನಿಖಿಲ್, ಇವ್ರಿಗೆ ಹೊಸ ವಿಷಯ ಗೊತ್ತಾಯ್ತು. ನಿಖಿಲ್, ನೀನ್ ಮನೇಲೇ ಇದ್ಯಾ? ಡ್ಯೂಟಿಗೆ ಹೊರಟ್ಬಿಟ್ಟಿಯೇನೋ ಅಂತ ಅನ್ಕೊಂಡೆ. ಇವಾಗ ಜಸ್ಟ್ ಹೊರಡ್ಬೇಕು ಅಕ್ಕ. ನನ್ನ ಅದೃಷ್ಟ ಚೆನ್ನಾಗಿದ್ದು ನೀನ್ ಇದ್ಯಾ ನೋಡು. ನಿಖಿಲ್, ನೀನ್ ಕೂತ್ಕೋ. ಯಾಕಕ್ಕ? ಕೂತ್ಕೋ ನಿಖಿಲ್. ಅಮ್ಮ ತುಳಸಿ, ನೀನ್ ಹೋಗ್ ಸ್ವಲ್ಪ ಸಕ್ಕರೆ ತಗೊಂಡ್ ಬಾ ಅಮ್ಮ. ಸಕ್ರೆನಾ? ಯಾಕದ್ಕೆ? ತಗೊಂಡ್ ಬಾ ಅಮ್ಮ, ಹೇಳ್ತೀನಿ. ಇವತ್ತು ರಾಖಿ ಹಬ್ಬ ಅಲ್ವಾ, ಅದಕ್ಕೆ ಈ ಗಡಿಬಿಡಿ ಎಲ್ಲ. ಇರು. ಆ ಸಕ್ಕರೆ ಇಲ್ಕೊಡಮ್ಮ. ಇವತ್ತೇ ನೋಡು ನಮ್ಮ ಮನೇಲಿ ಯಾವ ಸ್ವೀಟು ಇರ್ಲಿಲ್ಲ, ಅದಕ್ಕೆ ಬಾಯಿ ಹೀಗ್ ಸಿಹಿ ಮಾಡ್ತಿದ್ದೀನಿ. ಏನು ಅನ್ಕೋಬೇಡ. ಅನ್ನು ಇಲ್ಕೊಡು. ನಮಸ್ಕಾರ ಮಾಡು. ನನ್ ತಮ್ಮ ಬ್ರಹ್ಮಾಜಿ ಕೂಡ ರಾಖಿ ಕಟ್ತೆ. ಆದ್ರೂ ದೇವ್ರು ಕೊಟ್ಟಿರೋ ತಮ್ಮ ಅಂತ ನೀನ್ ಇದೆಯಲ್ಲ, ಅದಕ್ಕೆ ನಿನ್ಗೂ ಕಟ್ಬಿಟ್ಟು ಹೋಗೋಣ ಅಂತ ಬಂದೆ. ಅದೇ ನನ್ ತಮ್ಮಂಗೆ ರಾಖಿ ಕಟ್ಟಿದಕ್ಕೆ 1,500 ರೂಪಾಯಿ ಕೊಟ್ಟ. ಹಾಗಂತ ನಿನ್ಗೂ ಕೂಡ 1,500 ಕೊಡು ಅಂತ ಕೇಳ್ತಾ ಇಲ್ಲ. ಏನೋ ಮಾತಿನ ವರ್ಷಕ್ಕೆ ಹಾಗೆ ಹೇಳ್ದೆ ಅಷ್ಟೆ. ಅಭಿಮಾನದಿಂದ 1 ರೂಪಾಯಿ ಕೊಟ್ರು ಕೂಡ ಅದು 1 ಕೋಟಿ ರೂಪಾಯಿಗಿಂತ ಹೆಚ್ಚು ಅಲ್ವೇ ನಮ್ಮ ತುಳಸಿ? ಹೌದು. ತುಳಸಿ, 6 ರೂಪೀಸ್ ಕೊಡ್ತೀಯಾ?
ಅಯ್ಯೋ, ನಾನೇನೋ ಮಾತಿನ ವರ್ಷಗೆ 1,500 ಅಂದ್ರೆ ನೀನ್ ನಿಜವಾಗ್ಲೂ ಇಷ್ಟೊಂದು ದುಡ್ಡು ಕೊಟ್ಟಿಯಲ್ಲ ತಮ್ಮ. ನೋಡಿದ್ಯಾ ತುಳಸಿ, ನನ್ ಗಂಡಂಗೂ ನನ್ ತಮ್ಮಂಗೂ ಎಷ್ಟು ವ್ಯತ್ಯಾಸ ಅಂತ. ನೀನ್ ರಾಖಿ ಕಟ್ಟಿದಕ್ಕೆ ನನ್ ಗಂಡ ನಿನ್ ಬರೀ 500 ರೂಪಾಯಿ ಕೊಟ್ರು, ಆದ್ರೆ ನನ್ ತಮ್ಮ ನೋಡು 1,500 ರೂಪಾಯಿ ಕೊಟ್ಟ. ತಮ್ಮ ಅಂದ್ರೆ ಹೀಗಿರ್ಬೇಕು. ನಿಖಿಲ್, ಹೀಗ್ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡ. ನೀನು ಡ್ಯೂಟಿಗೆ ಹೊರಡು. ಸರಿ ಅಕ್ಕ. ಏಯ್, ಯಾಕೋ? ಅದು ಅಕ್ಕನ ಹತ್ರ ನಾನು ರಾಖಿ ಕಟ್ಟಿಸ್ಕೋಬೇಕಲ್ವಾ, ಆಗ ದುಡ್ಡು ಕೊಡ್ಬೇಕಲ್ವಾ, ಅದಕ್ಕೆ ದುಡ್ಡು ಬೇಕಾಯ್ತು. ಅಕ್ಕ ನೀನ್ ಬಾ. ಏಯ್, ನಿಂತ್ಕೊಳ್ಳೋ. 1,500 ರೂಪಾಯೋ? ಮಕ್ಕಳು ರಾಖಿ ಇದ್ ತಗೋತೀನಿ. ಬರ್ತೀನಿ. ನಿಮ್ ಒಳ್ಳೆ ಅಕ್ಕ. ನನ್ ಒಳ್ಳೆ ಅಕ್ಕ. ಬೈಕ್ ರೈಡು 2 ರೌಂಡ್ ಎಕ್ಸ್ಟ್ರಾ ಆಗ್ಬೇಕು. ಯಾಕೆ ಭಯ ಅರ್ಜೆಂಟಾಗಿ ಬರಕ್ ಹೇಳಿದ್ರಿ? ನೀನ್ ಕಳಿಸಿರೋ ಬಂಗಾರದ ಗೊಂಬೆ ವಿಡಿಯೋ ಸಾಂಗ್ನ ನಮ್ಮ ಬಾಸಿಗೆ ಕಳಿಸಿದ್ದೆ. ಆ ಹಾಡು ನೋಡಿ ಫುಲ್ ಶೇಕ್ ಆಗಿದ್ದಾರೆ ನಮ್ಮ ಬಾಸ್. ಆದಷ್ಟು ಬೇಗ ಆ ಹುಡುಗಿ ಸಿಗಬೇಕು ಅಂದ್ರು. ಮಾಮೂಲಾಗಿದ್ರೆ ಇಷ್ಟೊತ್ತಿಗೆ ಬಾಸ್ ಹತ್ರ ಕಳಿಸ್ತಿದ್ದೆ, ಆದ್ರೆ ಆ ಹುಡುಗಿ ಇಷ್ಟಪಟ್ಟು ಬರಬೇಕು ಅಂತ ಬಾಸ್ ಕಂಡೀಷನ್ ಹಾಕಿದ್ದಾರೆ. ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ. ಆ ಹುಡುಗಿಗೆ ಎಷ್ಟು ದುಡ್ಡಿನ ಆಸೆ ತೋರಿಸಿದ್ರು ಇಷ್ಟಪಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೇಗೆ ಕರ್ಸೋದು? ಅದಕ್ಕೂ ಒಂದು ಪ್ಲಾನ್ ಮಾಡಿದ್ದೀನಿ. ನಾನು ತುಂಬ ಒಳ್ಳೆಯವನು, ಅವ್ರಿಗೆ ನಾನು ಒಳ್ಳೇದು ಮಾಡೋ ಹಾಗೆ ಗಂಡ ಹೆಂಡ್ತಿನ ನಂಬಿಸಿದ್ದೀನಿ. ಅವ್ರು ಚೆನ್ನಾಗಿ ನಂಬಿದ್ಮೇಲೆ ಆ ಹುಡುಗಿನ ಹೇಗೆ ದಾರಿಗೆ ತರಬೇಕೋ ಹಾಗೆ ದಾರಿಗೆ ತರ್ತೀನಿ. ಬಾಸ್ ಹತ್ರ ಕಳಿಸ್ತೀನಿ. ಆದಷ್ಟು ಬೇಗ ಆಗೋ ಥರ ನೋಡು. ಹಾಗೆ ಬಾಸ್ನ ಕೂಡ ಬೇಗ ದುಡ್ಡನ್ನ ರೆಡಿ ಮಾಡೋದಕ್ಕೆ ಹೇಳು. ದುಡ್ಡಿನ ಬಗ್ಗೆ ನೀನೇನು ಟೆನ್ಷನ್ ಮಾಡ್ಕೋಬೇಡ. ಆ ಹುಡುಗಿ ಓಕೆ ಹೇಳ್ತಿದ್ದಾಗೆ ನಿನ್ನ ಅಕೌಂಟ್ಗೆ ದುಡ್ಡು ಬಂದು ಬೀಳುತ್ತೆ. ಓಕೆ? ಓಕೆ. ಕೃಷ್ಣ, ಮಾವ ಬೇಗ ಹುಷಾರಾಗೋ ಹಾಗೆ ಅವ್ರು ಎದ್ದು ಓಡಾಡೋ ಹಾಗೆ ಮಾಡೋದು ನನ್ನ ಕರ್ತವ್ಯ ಅನ್ಕೊಂಡಿದ್ದೀನಿ. ಹೀಗೆ ಕೈಕಾಲು ಬಿದ್ದು ಮಂಚ ಹಿಡ್ದಿರೋ ನಮ್ಮ ಮಾವನ್ಗೆ ಆಯುರ್ವೇದ ಚಿಕಿತ್ಸೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದು ನನ್ನ ನಂಬಿಕೆ. ನಮ್ಮೂರಲ್ಲಿ ಆ ಕಾಲದಿಂದ ಆಯುರ್ವೇದ ವೈದ್ಯರು ಅಂದ್ರೆ ಶಿವಯ್ಯ ಅವರು, ಶೇಷಯ್ಯ ಅವರು. ಇವರಿಬ್ರು ತುಂಬಾ ಜನರಿಗೆ ಚಿಕಿತ್ಸೆ ಮಾಡಿ ಗುಣ ಮಾಡಿದ್ದಾರೆ. ಆದ್ರೆ ಮಾವನ್ನ ನಮ್ಮ ಊರು ಕರ್ಕೊಂಡು ಹೋಗಿ ಚಿಕಿತ್ಸೆ ಮಾಡಿಸೋ ಪರಿಸ್ಥಿತಿ ಆಗ್ಲಿ, ಆ ವೈದ್ಯರನ್ನ ಇಲ್ಲಿಗೆ ಕರೆಸಿ ಚಿಕಿತ್ಸೆ ಮಾಡೋ ಪರಿಸ್ಥಿತಿ ಆಗ್ಲಿ ಈಗ ಮಾಡಕ್ಕಾಗಲ್ಲ. ಅದಕ್ಕೆ ನಾನೇ ಮಾವನ್ಗೆ ಚಿಕಿತ್ಸೆ ಕೊಡೋಣ ಅನ್ಕೊಂಡಿದ್ದೀನಿ. ಸತ್ಯ ಅಣ್ಣನ ಹತ್ರ ಆ ಚಿಕಿತ್ಸೆಗೆ ಸಂಬಂಧಪಟ್ಟಿರೋ, ಆ ಎಣ್ಣೆಗೆ ಸಂಬಂಧಪಟ್ಟಿರೋ ಎಲ್ಲ ವಿಷಯ ತಿಳ್ಕೊಂಡಿದ್ದೀನಿ. ಇವತ್ತು ಪಂಚಮಿ ಸೋಮವಾರ, ಒಳ್ಳೆ ದಿನ. ಅದಕ್ಕೆ ಚಿಕಿತ್ಸೆ ಶುರು ಮಾಡೋಣ ಅನ್ಕೊಂಡಿದ್ದೀನಿ. ನಾನು ಹೀಗೆ ಯಾರಿಗೂ ಹೇಳ್ದೆ ಆ ಮನೆಗೆ ಹೋಗಿ ಚಿಕಿತ್ಸೆ ಮಾಡ್ತೀನಿ ಅನ್ನೋ ವಿಷಯ ಅಕ್ಕೆಲ್ಲವ್ರಿಗೆ ಹೇಳಿದ್ರೆ ತುಂಬಾ ಹೆದರ್ತಾರೆ. ಅಕಸ್ಮಾತ್ ನಾನು ಸಿಕ್ಬಿದ್ರೆ ನನ್ನ ನೋಡ್ತಿದ್ದ ಹಾಗೆ ಅತ್ತೆ ಏನಂತಾರೋ, ಐಶ್ವರ್ಯ ಅಕ್ಕ ಏನ್ ಮಾಡ್ತಾಳೋ ಅಂತ ಅಕ್ಕೆಲ್ಲವರು ತುಂಬಾ ಭಯ ಪಡ್ತಾರೆ.